ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯಾರೆಲ್ಲ ಬಿ ಎಡ್ ಮಾಡ್ಕೊಂಡು ಟೀಚರ್ಸ್ ಆಗಿದ್ದಾರೋ ಅವ್ರಿಗೆ ಒಂದು ಬಹಳ ಪ್ರಮುಖವಾದಂಥ ಅಪ್ಡೇಟ್ ಇದೆ. ಸೊ ದಯಮಾಡಿ ಒಂದು 3 ಇಂದ 4 ನಿಮಿಷದಲ್ಲಿ ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ ನಿಮಗೆ. ಇವತ್ತಿನ ವಿಡಿಯೋ ತಮ್ಮಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಯಾವ ಕೋರ್ಸ್ನ ಕಂಪ್ಲೀಟ್ ಮಾಡಿರಬೇಕು ಅಂತ ಅವರು ಯಾರಿಗೆ ಅನ್ವಯ ಆಗುತ್ತೆ, ಏನು ಕತೆ, ಯಾವ ವರ್ಷ ಅಪಾಯಿಂಟ್ ಆದವ್ರಿಗೆ ಇದು ಅನ್ವಯ ಆಗುತ್ತೆ, ಬಟ್ ಎಲ್ಲಿವರೆಗೂ ಟೈಮನ್ನು ಕೊಟ್ಟಿದ್ರು ಅಂತ ಎಲ್ಲ ಹೇಳ್ಬಿಡ್ತೀನಿ ನಾನು ಈಗ. ನೋಡಿ, ವೆರಿ ಫಸ್ಟ್ ಹೆಡ್ಡಿಂಗ್ ಅಲ್ಲಿ ಕೋರ್ಸ್ ಸಿದ್ಧಪಡಿಸಿದ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಅಂತ. ಸೊ ಈಗ ಯಾವ ಕೋರ್ಸ್ ಅವ್ರು ಪ್ರಿಪೇರ್ ಮಾಡ್ಯಾರ ಅದನ್ನ ಹೇಳ್ತೀನಿ ನಾನು. ಕೋರ್ಸ್ ಮಾಡದವರ ನೇಮಕಾತಿ ಅಮಾನ್ಯ ಅಂತಿದೆ. ಸೊ ಯಾರ ನೇಮಕಾತಿ ಅಮಾನ್ಯ ಅಂತ ಆಗುತ್ತೆ ಅಂತ ಈಗ. ಸೊ ಬಿ ಎಡ್ ಪದವಿಯನ್ನ ಪಡೆದಂತ ಶಿಕ್ಷಕರಿಗೆ ಬಿಡ್ಸ್ ಕೋರ್ಸ್ ಅಂತ ಹೇಳಿದ್ದಾರೆ. ಸೊ ಏನ್ ಬಿಡ್ಸ್ ಕೋರ್ಸ್ ಅಂದ್ರೆ ಏನು? ಸೊ ವಾಟ್ ಡಸ್ ಇಟ್ ಮೀನ್, ಏನಂತ ಹೇಳ್ತಾರೆ ಅದಕ್ಕೆ ಅಂತ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಈಗ. ನೋಡಿ, ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಆಗಸ್ಟ್ 11, 2023 ಡೇಟ್ ಅಬ್ಸರ್ವ್ ಮಾಡಿ. ಮೊದಲು ಆಗಸ್ಟ್ 11, 2023 ಮೊದಲು ಅಂತ. ಸೊ ಅದಕ್ಕಿಂತ ಮುಂಚೆ ನೇಮಕಗೊಂಡ ಬಿ ಎಡ್ ಪದವಿ ಪಡೆದವರಿಗೆ 6 ತಿಂಗಳ ಬಿಡ್ಸ್ ಕೋರ್ಸ್ ಅನ್ನ ಸಿದ್ಧಪಡಿಸಲಾಗಿದೆ. ನೋಡಿ, ಯಾರಿಗ ಅನ್ವಯ ಆಗುತ್ತೆ ಇದು? ಆಗಸ್ಟ್ 11, 2023ಕ್ಕಿಂತ ಮುಂಚೆ ನೇಮಕಗೊಂಡಂತ ಟೀಚರ್ಸ್ ಆಗಿ ಯಾರೆಲ್ಲ ನೇಮಕ ಆಗಿದ್ದಾರೋ ಆ ಎಲ್ಲ ಬಿ ಎಡ್ ಪದವಿ ಪಡ್ಕೊಂಡಂತ ಅಭ್ಯರ್ಥಿಗಳಿಗೆ 6 ತಿಂಗಳ ಬಿಡ್ಸ್ ಕೋರ್ಸ್ ನ ಪ್ರಿಪೇರ್ ಮಾಡಿದೀವಿ ಅಂತ ಹೇಳಿದ್ರೆ, ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಬಿ ಎಡ್ ಪದವಿ ಪಡೆದವರು 6 ತಿಂಗಳ ಬಿಡ್ಸ್ ಕೋರ್ಸ್ ಮಾಡಿಕೊಳ್ಳಬೇಕೆಂದು ಆದೇಶವನ್ನ ಮಾಡಿತ್ತು. ಸೊ ಕೋರ್ಟ್ ಒಂದು ಆರ್ಡರ್ ಇದೆ, ಅದು 6 ಮಂತ್ಸ್ ಬ್ಯಾಕ್ ಅದ್ ಮಾಡಿದ್ದನ್ನ. ಸೊ ಏನಕ್ಕೆ 6 ಮಂತ್ಸ್ ಟೈಮನ್ನ ಕೊಟ್ಟಿದ್ರು, ಬಿಡ್ಸ್ ಕೋರ್ಸ್ನ ಮಾಡಲೇಬೇಕು ಅಂತ ಕೋರ್ಟು ಅಂತ, ಅದಕ್ಕೆ ಸಂಬಂಧಪಟ್ಟಂಗೆ ಅಪ್ಡೇಟ್ಸ್ ಇದೆ ನೋಡಿ. ಈ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತೀನಿ ಅದನ್ನ ಈಗ. ಕೋರ್ಸ್ ತಯಾರಿಸಲು 1 ವರ್ಷದ ಕಾಲಾವಕಾಶ ನೀಡಲಾಗಿತ್ತು ಮತ್ತು ಅದು ಪೂರ್ಣಗೊಳ್ಳುವ ಮೊದಲೇ ರಾಷ್ಟ್ರೀಯ ಶಿಕ್ಷಕರ ಮಂಡಳಿ NCT ಅಂತ ಹೇಳ್ತೀವಿ 6 ತಿಂಗಳ ಬಿಡ್ಸ್ ಕೋರ್ಸ್ ಅನ್ನ ಸಿದ್ಧಪಡಿಸಿದೆ. ನೋಡಿ, ಇನ್ನೊಂದ್ಸಲ ಓದ್ಬಿಡ್ತೀನಿ ಏನಿದೆ ಅಂತ. ಆ ಕೋರ್ಸ್ ಅನ್ನ ತಯಾರು ಮಾಡ್ಲಿಕ್ಕೆ 1 ವರ್ಷ ಕಾಲಾವಕಾಶ ನೀಡಲಾಗಿತ್ತು ಅಂತ. ನೋಡಿ, ಆ ಕೋರ್ಸ್ ಅನ್ನ ತಯಾರು ಮಾಡ್ಲಿಕ್ಕೇನೆ ಮತ್ತು ಅದು ಪೂರ್ಣಗೊಳ್ಳುವ ಮೊದಲೇ ರಾಷ್ಟ್ರೀಯ ಶಿಕ್ಷಣ ಮಂಡಳಿ 6 ತಿಂಗಳ ಬಿಡ್ಸ್ ಕೋರ್ಸ್ ನ ಸಿದ್ಧಪಡಿಸಿದೆ. ಆ ಕೋರ್ಸ್ ಕಂಪ್ಲೀಟ್ ಆಗ್ಲಿಕ್ಕಿಂತ ಮುಂಚೆನೆ NCT ಏನ್ ಮಾಡುತ್ತೋ 6 ತಿಂಗಳ ಕಾಲ ಒಂದು ಬಿಡ್ಸ್ ಕೋರ್ಸ್ ಅನ್ನ ಅದು ಆರಂಭ ಮಾಡುತ್ತೆ. ರೀಸನ್ಸ್ ಇದೆ ಅದಕ್ಕೆ. ನೋಡಿ, ಇಲ್ಲಿ ಹೇಳ್ತಾರೆ, ಈ ಕೋರ್ಸ್ ಅನ್ನ NCT ನಡೆಸ್ತಾ ಇದೆ. ಇದು ಯಾರು ನಡೆಸೋದು? NCT ಅವರು. ಇದಲ್ಲದೆ ದೇಶದ ಇತರ ರಾಜ್ಯಗಳಲ್ಲಿನ ಇದೇ ರೀತಿಯ ಪ್ರಕರಣಗಳನ್ನು ಸಹ ಸುಪ್ರೀಂ ಕೋರ್ಟ್ ಈ ಆದೇಶದ ಅಡಿಯಲ್ಲಿ ಇತ್ಯರ್ಥಪಡಿಸಲಾಗುತ್ತಿದೆ. ಸೊ ಅದು ಏನಕ್ಕೆ ಬಿಡ್ಸ್ ಕೋರ್ಸ್ ಮಾಡಬೇಕು ಅಂತ ಹೇಳ್ತೀನಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಈಗ. ನೋಡಿ, ಇಲ್ಲಿದೆ, ಕೋರ್ಸ್ ಕಡ್ಡಾಯ ಮಾಡದಿದ್ದರೆ ಅಂದ್ರೆ ಇದು ಮಾಡ್ಲೇಬೇಕು ಅಂತ, ಇನ್ ಕೇಸ್ ಮಾಡ್ಲಿಲ್ಲ ಅಂದ್ರೆ ನೇಮಕಾತಿಯನ್ನ ಅಮಾನ್ಯ ಮಾಡ್ತೀವಿ ಅಂತ. ಸೊ ಯಾವ ಇಯರ್ ಇಂದ ಅಪ್ಲೈ ಆಗುತ್ತೆ ಇದು? ಬಿ ಎಡ್ ಪದವಿ ಪಡೆದ ಶಿಕ್ಷಕರು ನಿಗದಿತ ಸಮಯದ ಮಿತಿಯೊಳಗೆ ಬಿಡ್ಸ್ ಕೋರ್ಸ್ ಅನ್ನ ಪೂರ್ಣಗೊಳಿಸಬೇಕಾಗುತ್ತದೆ. ಅಂದ್ರೆ ಅದಕ್ಕೊಂದು ಟೈಮ್ ಲಿಮಿಟ್ ಮಾಡಿದ್ದಾರೆ. ಸೊ ಇಷ್ಟು ಒಂದು ತಿಂಗಳ ಒಳಗಡೆ ಆ ಬಿಡ್ಸ್ ಕೋರ್ಸ್ ನ ಕಂಪ್ಲೀಟ್ ಮಾಡಬೇಕು ಪದವಿಯನ್ನ ಪಡ್ಕೊಂಡು ಟೀಚರ್ಸ್ ಆಗಿರೋರು ಅಂತ. ಸೊ ಈ ಕೋರ್ಸ್ ಅನ್ನ ಯಾವುದೇ ಶಿಕ್ಷಕರು ಪೂರ್ಣಗೊಳಿಸದಿದ್ದರೆ ಅವರ ನೇಮಕಾತಿಯನ್ನು ಸಹ ರದ್ದುಗೊಳಿಸಬಹುದು ಅಂತ ಹೇಳಿದ್ದಾರೆ ಇಲ್ಲಿ. ನ್ಯಾಯಾಲಯವು ಈ ಆದೇಶವನ್ನ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರದ ಆಡಳಿತ ಪ್ರದೇಶಗಳಲ್ಲಿ ಜಾರಿಗೆ ತಂದಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಶಿಕ್ಷಕರ ಪರವಾಗಿ ಹೋರಾಟವನ್ನು ಮಾಡ್ತಿರತಕ್ಕಂತ ವಕೀಲರ ಪ್ರಕಾರ ಕೋರ್ಸ್ ರಚನೆಯಾದ ನಂತರ ಸುಮಾರು 69,000 ಶಿಕ್ಷಕರ ನೇಮಕಾತಿಯಲ್ಲಿ ಆಯ್ಕೆಯಾದ 35,000 ಶಿಕ್ಷಕರು ಸಹ ಈ ಕೋರ್ಸ್ ಅನ್ನ ಮಾಡಬೇಕಾಗಿದೆ ಅಂತ. ಸೊ ಆಯ್ಕೆ ಆಗಿದ್ರೆ ಎಷ್ಟು? ಸುಮಾರು 69,000 ಟೀಚರ್ಸ್. ಇಲ್ಲಿ ಇಯರ್ 2023 ಅಂತ ಹೇಳಿದ್ರೆ ಇಲ್ಲಿ. ಸೊ ಆ ಒಂದು ಆನ್ವರ್ಡ್ಸ್ ಅಲ್ಲಿ ಇದು ಪ್ರೆಸೆಂಟ್ ಇಯರ್ಗೆ ಅಪ್ಲೈ ಆಗಲ್ಲ. ಆದ್ರೂ ಒಂದು ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ಸ್ ಇದು. ಯಾಕಂದ್ರೆ ಇದನ್ನ ಯಾಕೆ ಅಪ್ಡೇಟ್ ಮಾಡಿದ್ರೆ ಹೇಗೇನ್ ಮತ್ತೆ ಅಂದ್ರೆ ಮೇ ಬಿ ಇರ್ಬೋದು ಅನ್ಸುತ್ತೆ. ಆ ಕೋರ್ಸ್ ಕಂಪ್ಲೀಟ್ ಮಾಡದಿರತಕ್ಕಂಥವ್ರು, ಅದು ಹೇಳಿಕ್ ಬರಲ್ಲ. ಅದನ್ನ ಕೆಲವೊಂದ್ ಕಡೆಯಲ್ಲಿ ಇರ್ಬೋದು ಅದು. ನೋಡಿ, ಇಲ್ಲಿ ಹೇಳಿದ್ರೆ ಇಲ್ಲಿ ಅದರಲ್ಲಿ 69,000 ಶಿಕ್ಷಕರ ನೇಮಕಾತಿಯಲ್ಲಿ ಆಯ್ಕೆಯಾದ 35,000 ಶಿಕ್ಷಕರು ಸಹ ಈ ಕೋರ್ಸ್ ಅನ್ನ ಮಾಡಬೇಕಾಗುತ್ತೆ. 2011 ಆರಂಭದಲ್ಲಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ನೋಡ್ಕೊಳ್ಳಿ. 2011 ಆರಂಭದಲ್ಲಿ ನೋಡಿ, ಮಾರ್ಕ್ ಮಾಡ್ತೀನಿ, ಇಲ್ಲಿದೆ ಅದು. 11 ಆರಂಭದಲ್ಲಿ ಕೌನ್ಸಿಲ್ ಮುಗಿಸ್ಕೊಂಡು ಪ್ರಾಥಮಿಕ ಶಾಲೆಗಳಲ್ಲಿ ಆಯ್ಕೆಯಾದ ಸುಮಾರು 66,665 ಶಿಕ್ಷಕರಿಗೆ ವಿಶೇಷ BTC ಕೋರ್ಸ್ ನೀಡಲಾಗಿದ್ದರಿಂದ ಸುಪ್ರೀಂ ಕೋರ್ಟ್ ಏನ್ ಮಾಡ್ತು? ನೇಮಕಗೊಂಡ ಶಿಕ್ಷಕರ ಮೇಲೆ ಈ ಆದೇಶವನ್ನು ಜಾರಿಗೆ ತಂದಿದೆ. ಆ ಸಮಯದಲ್ಲಿ ಶಿಕ್ಷಕರಿಗೆ 6 ತಿಂಗಳ ತರಬೇತಿ ನೀಡಲಾಗ್ತಾ ಇತ್ತು. ಸೊ ಬಿ ಎಡ್ ಪದವಿ ಹೊಂದಿರತಕ್ಕಂಥ ಶಿಕ್ಷಕರು ಪರಿಣಾಮಕಾರಿ ಬೋಧನಾ ವಿಧಾನಗಳು ಮತ್ತು ಶಿಕ್ಷಣ ನೀತಿಯ ಬಗ್ಗೆ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗುವಂತೆ ಈ ಹೊಸ ಕೋರ್ಸ್ ಅನ್ನ ಪ್ರಸ್ತುತ ಮತ್ತು ಭವಿಷ್ಯದ ಮಾನದಂಡಗಳಿಗೆ ಅನುಗುಣವಾಗಿ ಸಿದ್ಧಪಡಿಸಲಾಗುವುದು ಅಂತ ಹೇಳಿದ್ರೆ ಅರ್ಥ ಆಯ್ತು ನಿಮ್ಗೆ. ಸೊ ಏನಕ್ಕೆ ಬಿ ಎಡ್ ಮಾಡ್ಕೊಂಡು ಟೀಚರ್ಸ್ ಆದವರಿಗೆ ಈ ಬಿಡ್ಸ್ ಕೋರ್ಸ್ ನ ಪ್ರಿಪೇರ್ ಮಾಡಿದ್ರು ಅಂದ್ರೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅವರೇನೆ. ಇಲ್ಲಿ ನೋಡಿ, ಇಲ್ಲಿದೆ, ಇಲ್ಲಿ ಆ ಪ್ಯಾರಾಗ್ರಾಫ್ ಅಲ್ಲಿ ಮೇಲ್ಗಡೆ ಅದನ್ನ. ಸೊ ಬಿ ಎಡ್ ಪದವಿ ಹೊಂದಿರತಕ್ಕಂಥ ಶಿಕ್ಷಕರು ಪರಿಣಾಮಕಾರಿ ಬೋಧನಾ ವಿಧಾನಗಳು ಮತ್ತು ಶಿಕ್ಷಣ ನೀತಿಯ ಬಗ್ಗೆ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗುವಂತೆ ಈ ಹೊಸ ಕೋರ್ಸ್ ಅನ್ನ ಪ್ರಸ್ತುತ, ಪ್ರೆಸೆಂಟ್ ಮತ್ತು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಭವಿಷ್ಯದ ಮಾನದಂಡಗಳಿಗೆ ಅನುಗುಣವಾಗಿ ಸಿದ್ಧಪಡಿಸಲಾಗುವುದು ಅಂತ ಹೇಳಿದ್ದಾರೆ. ಸೊ ಯಾರ್ದೆಲ್ಲ ಕಂಪ್ಲೀಟ್ ಆಗಿದೆಯೋ ಪ್ರಾಬ್ಲಮ್ ಇಲ್ಲ, ಈಗ ಮಾಡ್ಕೊಳ್ಳಿ ಅಂತಾನು ಕೂಡ ಅವ್ರಿಗೆ ಹೇಳಿರುವಂತದ್ದು ಅಷ್ಟೇ. ಈಗ ಕೋರ್ಸ್ ಕಡ್ಡಾಯ ಮಾಡದಿದ್ರೆ ನೇಮಕಾತಿ ಅಮಾನ್ಯ ಅಂತ ಅವರೇ ಮೆನ್ಷನ್ ಮಾಡಿರಲಿ. ಹಾಗಾಗಿ ಇದು ಒಂದಷ್ಟು ಎಲ್ಲರಿಗೂ ಇನ್ಫಾರ್ಮೇಶನ್ಸ್ ಹೋಗ್ಲಿ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸೊ ನಮ್ಮ ವಾಹಿನಿ ಕಡೆಯಿಂದ ಈ ವಿಡಿಯೋನ ಮಾಡಿದ್ದು. ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡೋದಕ್ಕೆ.